ಎಲ್ರಿಗೂ ನಮಸ್ಕಾರ. ಸೊ ಮ್ಯಾಮ್ ಸ್ನೇತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಅನ್ಕೊತಾ ಇರ್ತೀರಾ, ಏನಪ್ಪ ಇವಮ್ಮ ನಮಗೆ ಸಾಟರ್ಡೇ ಸಂಡೇನೂ ಕೂಡ ಫ್ರೀ ಕೊಡೋದಿಲ್ಲ, ಏನೋ ಒಂದು ಆಗ್ತಾ ಇರ್ತಾರೆ ಅಂತ. ಬಟ್ ಆ್ಯಸ್ ನೋಟಿಫಿಕೇಶನ್ ಔಟ್ ಫ್ರಮ್ KEA, ಎಸ್ಪೆಷಲಿ ಗ್ರೂಪ್ ಸಿ ಅವ್ರಿಗೆ, ಕಮ್ಯುನಿಕೇಷನ್ ಪೇಪರ್ನ ನಾವು ಯೂಶ್ವಲಿ ತುಂಬ ಸೀರಿಯಸ್ ಆಗಿ ಓದಿರೋದಿಲ್ಲ. ಬಟ್ ನಾನು 75 ಡೇಸ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ, ಎಸ್ಪೆಷಲಿ ಗ್ರೂಪ್ ಸಿ ಮತ್ತು PSI ಎರಡಕ್ಕೂ ಸೇರಿ. ಅದರಲ್ಲಿ ನಾನು ಎವ್ರಿ ಡೇ ನನ್ನ ಸ್ಟೂಡೆಂಟ್ಸ್ಗೆ ಹಾಫ್ ಆನ್ ಅವರ್ ಟು ಒನ್ ಅವರ್ ಕಮ್ಯುನಿಕೇಷನ್ನ ಓದ್ತಾ ಇರಿ ಅಂತ ಹೇಳಿದ್ದೆ. ಆ್ಯಂಡ್ ಈ ವಿಡಿಯೋ ಎಸ್ಪೆಷಲಿ ಯಾರಿಗೆ ಡಿಸೈನ್ ಮಾಡಿರೋದು ಅಂದರೆ, ಯಾರು ಒಂದ್ಸಲ ಆಲ್ರೆಡಿ ಕಮ್ಯುನಿಕೇಷನ್ ಪೇಪರ್ನ ಓದಿರ್ತೀರಾ. ನಾನಿವಾಗ ಫಸ್ಟ್ ಟೈಮ್ ಓದೋರಿಗೆ 75 ಡೇಸಲ್ಲಿ ನೀವು ಮುಗಿಸ್ತೀರಾ ಅಂತಂದರೆ ಅದು ಸುಮ್ಮನೆ ಹೇಳ್ದಂಗೆ ಆಗುತ್ತೆ. ಆ್ಯಂಡ್ ನನಗೆ ನಿಮಗೆ ಫಾಲ್ಸ್ ಹೋಪ್ಸ್ ಕೊಡೋದಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯಾರು ಆಲ್ರೆಡಿ ಒನ್ಸ್ ಅಥವಾ ಕೆಲವರು 2 ಟೈಮ್ಸ್ ಓದಿರ್ತೀರ ಅವ್ರಿಗೆ ಎವ್ರಿ ಡೇ 4 hours, ಯಾರು ಎವ್ರಿ ಡೇ 4 hours ಓದ್ತೀರಾ ಅಂದರೆ, ಈಗ ಮಾರ್ನಿಂಗ್ ಸೆಷನ್ ನೀವು GSE ಕೊಟ್ಟು, ಆಫ್ಟರ್ನೂನ್ 4 hours ಕಮ್ಯುನಿಕೇಷನಿಗೆ ಕೊಟ್ಟು, ಮತ್ತೆ ಮಲ್ಗೋಕ್ಕಿಂತ ಮುಂಚೆ 2 hours ಮೆಂಟಲ್ ಎಬಿಲಿಟಿ ಕೊಟ್ಟಾಗ, ಆ 4 hours ನೀವು ಏನೇನು ಓದಬೇಕು. ಸೊ ಈಚ್ ಡೇ ಒಂದು ದಿನಕ್ಕೆ 2 ಸಬ್ಜೆಕ್ಟು, ಮತ್ತು 1 ಸಬ್ಜೆಕ್ಟು 2 hours, ಈ ಥರ ಡಿಸೈನ್ ಮಾಡಿದ್ದೀನಿ. 4 hours ಪರ್ ಡೇ, 2 ಸಬ್ಜೆಕ್ಟು, 2 hours. ಇದರಲ್ಲಿ ಆ 2 hours ಅವತ್ತಿನ ದಿನ ಏನು ಓದಿರ್ತೀರಲ್ಲ, ಅವತ್ತಿನ ದಿನದ್ದು ನೀವು ಇದು ಕೂಡ ಓದಬೇಕು, PYQs ಕೂಡ ನೋಡ್ಕೊಬೇಕು. ಇಲ್ಲ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ 10 days, ಡೇ 1 to ಡೇ 10 ತುಂಬ ಈಸಿ ಕಾನ್ಸೆಪ್ಟ್ ಕೊಡ್ತೀನಿ, ಬಿಕಾಸ್ ನನಗೆ ಸಡನ್ ಆಗಿ ನಿಮ್ಮ ಕಂಪ್ಯೂಟರ್ ಕೊಟ್ಬಿಟ್ಟು ಮತ್ತೆ ಅಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಕನ್ನಡ ವರ್ಣಮಾಲೆ, ಸಂಧಿಗಳಲ್ಲಿ ನೀವು ಡೀಟೇಲಿಂಗ್ ಆಗಿ ಓದಬೇಕು. ಬೋತ್ ಸಂಸ್ಕೃತ ಸಂಧಿ ಮತ್ತು ಕನ್ನಡ ಸಂಧಿ, ಅದ್ರದ್ದು ಟೈಪ್ಸು, ಅದ್ರದ್ದು ಎಕ್ಸಾಂಪಲ್ಸ್, ಆ ಸಂಧಿ ಅಂದರೆ ಏನು ಮತ್ತು ಅದ್ರದ್ದು ಎಕ್ಸಾಮ್. ಇವಾಗ ಗುಣ ಸಂಧಿ ಅಂದರೆ ಏನು, ಆದೇಶ ಸಂಧಿ ಅಂದರೆ ಏನು, ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ. ಸೊ ಅದ್ರ ಜೊತೆಗೆ ನಿಮಗೆ ಉದಾಹರಣೆಗಳು ಗೊತ್ತಿರಬೇಕು, ಏಕೆಂದರೆ ಎಕ್ಸಾಮಲ್ಲಿ ಯೂಶ್ವಲಿ ಉದಾಹರಣೆಗಳನ್ನ ಕೇಳಿರ್ತಾರೆ, ಡೆಫಿನೇಷನ್ ಕೇಳಿರೋದಿಲ್ಲ. ಮತ್ತು ಸಮಾಸಗಳು ಎಷ್ಟಿದೆ, ಸೊ ಆ ಸಮಾಸಗಳದ್ದು ನಿಮಗೆ ಎಕ್ಸಾಂಪಲ್ಸು ಮತ್ತು ಡೆಫಿನೇಷನ್ಸು ಇಷ್ಟು ಕೂಡ ನೀವು ಓದಬೇಕು. ಅದ್ರ ಜೊತೆಗೆ ನಾಮಪದಗಳು. ಈ 4 ಟಾಪಿಕ್ಸು 10 ದಿನದಲ್ಲಿ ನಿಮ್ಮದು ಕಂಪ್ಲೀಟ್ ಆಗಬೇಕು, ಅಂದರೆ 20 hours ಅಲಾಂಗ್ ವಿತ್ PYQ ಓದಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಬಿಕಾಸ್ ಹೇಗೆ ಕ್ವಶನ್ ನೀವು ಓದಿರ್ತೀರ ಇದನ್ನ, ಬಟ್ ಹೇಗೆ ಕ್ವಶನ್ ಬರುತ್ತೆ ಅನ್ನೋದು ನೀವು ಹೇಳದೇ ಇದ್ದಾಗ ಅದ್ರದ್ದು ಯೂಸ್ ಇಲ್ಲ. ಯಾವ ಥರ ಕ್ವಶನ್ಸ್ ಬರುತ್ತೆ, ಅದನ್ನು ಹೇಗೆ ನಾನು ನೆಕ್ಸ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಅಷ್ಟರ ಮಟ್ಟಿಗೆ ನಾವು ಓದಲಿಲ್ಲ ಅಂದರೆ ಈ 10 ದಿನದ್ದು 20 ಗಂಟೆಗಳು ವೇಸ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಮತ್ತು ಇನ್ನೊಂದು ಸಬ್ಜೆಕ್ಟ್ ಇಂಗ್ಲೀಷು, ಕನ್ನಡ ಮತ್ತು ಇಂಗ್ಲೀಷ್ ಫಸ್ಟ್ ತಗೊಂಡಾಗ ಪಾರ್ಟ್ ಆಫ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚು, ಡೈರೆಕ್ಟ್ ಸ್ಪೀಚು, ಮತ್ತು ಟೆನ್ಸಸ್ಸು, ಆರ್ಟಿಕಲ್, ಮತ್ತು ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಇಷ್ಟು. ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ನೋಡಿ, PYQs. ಆ್ಯಕ್ಚುಲಿ ನಾನು ಮೊನ್ನೆ ನಿಮಗೆ ಕಮ್ಯುನಿಕೇಷನಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ಹೇಳಿದಾಗಲೂ ಹೇಳಿದ್ದೆ, ನಮಗೆ ತುಂಬ ಈಸಿ ಆಗೋದು ಅಟ್ ಲಾಸ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ. ಯಾಕಂದರೆ ಎಲ್ಲ ಕ್ವಶನ್ನು ನಾವು ಇಂಗ್ಲೀಷ್ ಕ್ವಶನಲ್ಲಿ ಔಟ್ ಆಫ್ 35 ಅಟ್ಲೀಸ್ಟ್ 32 to 33 ನಮಗೆ ಕರೆಕ್ಟ್ ಮಾಡೋಕ್ಕಾಗತ್ತೆ. ಸೊ ಸ್ವಲ್ಪ ರಿವಿಷನ್ ಟೈಮಲ್ಲಿ ಒತ್ತು ಕೊಡಿ. ಕನ್ನಡ ಇಷ್ಟು ಇದಾಯ್ತಲ್ವಾ. ನೆಕ್ಸ್ಟ್ 10 days, ಇದು ಫಸ್ಟ್ ಡೇ 1 to ಡೇ 10. ಆ್ಯಂಡ್ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದವ್ರಿಗೆಲ್ಲ ಈ PDF ನಾನು ಅಲ್ಲಿ ಹಾಕಿರ್ತೀನಿ. ನೀವು ಇದನ್ನು ಒಂದ್ಸಲ ನಿಮ್ಮ ಓನ್ ವರ್ಡ್ಸಲ್ಲಿ ಬರ್ಕೊಳ್ಳೋದು ಉತ್ತಮ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇ 11 to ಡೇ 20, ಇವತ್ತು ಕಂಪ್ಯೂಟರ್ ಶುರು ಮಾಡ್ತೀರಾ. ಕಂಪ್ಯೂಟರಲ್ಲಿ ಏನೇನು ಓದಬೇಕಂದ್ರೆ, ಹಿಸ್ಟ್ರಿ ಆಫ್ ಕಂಪ್ಯೂಟರ್ದು ಹಿಸ್ಟ್ರಿ, ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು ಅನ್ನೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಿಂಗು. ಮತ್ತು ಸಾಫ್ಟ್ವೇರ್ ಕಂಪ್ಯೂಟರು, ಮತ್ತು ಸಾಫ್ಟ್ವೇರ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಇವಾಗ ಯಾವುದಿದೆ, ಬಿಗಿನಿಂಗಲ್ಲಿ ಯಾವುದಿತ್ತು ಫಸ್ಟು, ಅದ್ರ ಬಗ್ಗೆ ಎಲ್ಲ ಡೀಟೇಲಿಂಗ್. ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಲಾಸ್ಟ್ ನಾನು CTI ಪೇಪರ್ ನೋಡಿದಾಗ ಅದರಲ್ಲಿ ಸ್ವಲ್ಪ ಡೆಪ್ತಾಗಿ ಕೇಳಿದರು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ. ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಯಾವ್ಯಾವುದು ವಿತ್ ಎಕ್ಸಾಂಪಲ್ಸು, ಅದ್ರ ಕೆಲಸಗಳೇನು, ಅವೆಲ್ಲವೂ ನಮಗೆ ಗೊತ್ತಿರಬೇಕು. ಇದು ನಿಮಗೆ 20 hours ಇಷ್ಟು ಮುಗ್ದಿರಬೇಕು, 20 hours ಅಲಾಂಗ್ ವಿತ್ PYQs. ನಾನು PYQs ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಆಲ್ರೆಡಿ PYQಸ್ದು ವಿಜಯ ಸೇತುವಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವರು. ಕಂಪ್ಯೂಟರ್ಸ್ಗೂ
ಐ ಥಿಂಕ್ ಅವರು ಒಂದು ಕೋರ್ಸ್ ಮಾಡೋದ್ರಲ್ಲಿ ಕಂಪ್ಯೂಟರ್ ಬಗ್ಗೆ ಹೇಳ್ಬಹುದು ಅನ್ಸುತ್ತೆ. ಇಫ್ ನಾಟ್ ಫ್ರೀ ಕೋರ್ಸಸ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಎಲ್ಲಿ ನಿಮಗೆ ಫ್ರೀ ಸಿಗುತ್ತೆ PYQs ಅನಲೈಸಿಸ್ ಫಾರ್ ಕಮ್ಯುನಿಕೇಶನ್, ಅದನ್ನ ನೋಡಿ. ಸಿ, ಇವಾಗ ನಾನು ಒಂದು ಹೇಳೋದೇನಂದ್ರೆ, ಎಲ್ಲ ಟೀಚರ್ಸು ಎಲ್ಲದರಲ್ಲೂ ಗುಡ್ಡೆಟ್ ಇರೋದಿಲ್ಲ. ಸೊ ನಿಮಗೆ ಯಾವ ಯೂಟ್ಯೂಬ್ ಚಾನಲ್, ಬಟ್ ಒಂದನ್ನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಗೆ ಒಬ್ರನ್ನ ಮಾಡ್ತಿದ್ದೀನಿ ಅಂದರೆ ಅವ್ರನ್ನೇ ಫಾಲೋ ಮಾಡಿ. ನೀವು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇದ್ರೆ ಫ್ಲೋ ಸಿಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಕನ್ನಡ, ಮತ್ತೆ ನೆಕ್ಸ್ಟ್ ಕನ್ನಡದಲ್ಲಿ ಸರ್ವನಾಮಗಳು ಮತ್ತು ಅದರ ಪ್ರಕಾರಗಳು, ಲಿಂಗಗಳು, ವಚನಗಳು, ಕ್ರಿಯಾಪದಗಳು ಮತ್ತು ಅದರ ಪ್ರಕಾರಗಳು, ಮತ್ತೆ ಅರ್ಥರೂಪಗಳು, ಇವೆಲ್ಲವನ್ನು ಕೂಡ ನೀಟಾಗಿ ನೀವು ಓದಬೇಕು. ಯಾಕಂದ್ರೆ ಯೂಶ್ವಲಿ ಲಿಂಗದಲ್ಲಿ ಕ್ವಶನ್ಸ್ ಬರೋದಿಲ್ಲ, ಬಟ್ ಹೇಳಕ್ಕಾಗಲ್ಲ, ಕೇಳಿದ್ರೆ. ವಚನಗಳು ಇವೆಲ್ಲ ಈಗ ಸ್ವಲ್ಪ ಔಟ್ಡೇಟೆಡ್ ಆಗ್ಬಿಟ್ಟಿದೆ. ಬಟ್ ನಮ್ಮ ಕರ್ತವ್ಯ ಏನು ಅಂದ್ರೆ ಓದಬೇಕು. ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದಾಗ ಪ್ಯಾನಿಕ್ ಆಗಬಾರ್ದು. ಸರ್ವನಾಮಗಳು ವೆರಿ ಇಂಪಾರ್ಟೆಂಟ್, ಕ್ರಿಯಾಪದಗಳು ಇಂಪಾರ್ಟೆಂಟ್, ಬಟ್ ಲಿಂಗಗಳು ಮತ್ತೆ ವಚನಗಳ ಮೇಲೆ ಯೂಶಲಿ ಬರ್ತಾ ಇಲ್ಲ ಕ್ವಶನ್ಸ್. ಅಂದ್ರೆ ವ್ಯಾಕರಣ ವಚನಗಳು, ನಾನು ಬಸವಣ್ಣನವರ ವಚನಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದು ಕಾವ್ಯನಾಮಗಳು ಯಾವುದು, ಅಥವಾ ಈಗ ಒಂದು ವಚನ ಕೊಟ್ಬಿಟ್ಟು ಇದನ್ನು ಬರ್ದಿರೋರು ಯಾರು, ಒಂದು ಲೈನ್ ಅಥವಾ 2 ಲೈನ್ ಕೊಟ್ಟು ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಬಹುವಚನ, ಏಕವಚನ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ 20 hours ಅಲ್ಲಿ ಮುಗಿಬೇಕು, ಎವ್ರಿ ಡೇ 2 hours. ಸಿ, ಈ ತರ ಒಂದು ಏನು ಕೊಡ್ತೀನಿ ಅಂದ್ರೆ ಇದು ಸಾಧ್ಯ ಇದೆ ನೀವು ಕಂಪ್ಲೀಟ್ ಮಾಡಕ್ಕೆ. ಬಟ್ ಫಸ್ಟ್ ಟೈಮ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಇಂಪಾಸಿಬಲ್ ಇಲ್ಲ. ಬಟ್ ಯಾರು ಆಲ್ರೆಡಿ ಒಂದ್ಸಲ ಓದಿರ್ತೀರಾ, ಸ್ವಲ್ಪ ಟಚ್ ಇರುತ್ತೆ, ಅವ್ರಿಗಂತೂ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸೊ ಯು ಹ್ಯಾವ್ ಟು ಟ್ರಸ್ಟ್ ದಿಸ್. ನೆಕ್ಸ್ಟ್ ಡೇ 21 to 30 ತನಕ ಏನೇನು ಮಾಡಬೇಕು. ಇಂಗ್ಲೀಷಲ್ಲಿ ಡಿಗ್ರೀಸ್, ಸಿಂಗುಲರ್ ಮತ್ತೆ ಪ್ಲೂರಲ್, ಇಡಿಯಮ್ಸ್, ಫ್ರೇಸಸ್, ಅಲಾಂಗ್ ವಿತ್ ರಿವಿಷನ್. ಇದರಲ್ಲಿ ಏನಂತಂದ್ರೆ ನೀವು ಎಷ್ಟು ಇಡಿಯಮ್ಸ್ ಮತ್ತೆ ಫ್ರೇಸಸ್ನ ರಿವಿಷನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ. ಬಟ್ PYQ ಮೇನ್. PYQ ಅಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ, ಆ ಆಪ್ಷನ್ಸು ಕೂಡ ಯು ಶುಡ್ ಗೋ ಥ್ರೂ ಆಪ್ಷನ್ಸ್. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಆ ಆಪ್ಷನ್ ಅಲ್ಲಿ ಇರೋದೇ ನಿಮಗೆ ಕ್ವಶನ್ ಆಗ್ಬೋದು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕಮ್ಸ್ ಕಂಪ್ಯೂಟರ್. ಕಂಪ್ಯೂಟರ್ ಅಲ್ಲಿ ಏನೇನಿದೆ, ನೆಟ್ವರ್ಕಿಂಗು, ಲಾಜಿಕ್ ಗೇಟ್ಸು, ಮತ್ತೆ ಇಂಟರ್ನೆಟ್, ಬೇಸಿಕ್ ಇಮೇಲಿಂಗ್. ಇದಕ್ಕೆ ನೀವು PYQನ ರೆಫರ್ ಮಾಡಲೇಬೇಕಾಗತ್ತೆ. ಇದರಲ್ಲಿ ಇಮೇಲಿಂಗ್ ಅಲ್ಲಿ ಏನಂದ್ರೆ, ಫಸ್ಟ್ ಇಮೇಲ್ ಕಂಡುಹಿಡಿದಿದ್ಯಾರು, ಅವ್ರ ಹೆಸರುಗಳಿಂದ ಹಿಡಿದು ಇವಾಗ ಎಷ್ಟು ಬಗೆಯ ಇಮೇಲ್ಗಳಿದೆ ಇದನ್ನೆಲ್ಲ ಕೇಳಬಹುದು. ಮತ್ತೆ ಇಂಟರ್ನೆಟ್ ಅಲ್ಲಿ IP, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4, 6 ಹಂಗಂದ್ರೆ ಏನು, ಮತ್ತೆ ಬಿಟ್ಸ್, ಬೈಟ್ಸ್, ಇದ್ರ ಬಗ್ಗೆ ಎಲ್ಲ ಕೇಳ್ಬೋದು. ಕಿಲೋಬಿಟ್ಟು, ಕಿಲೋಬೈಟ್, ಆಮೇಲೆ ಮೆಗಾ, ಗಿಗಾ, ಟೆರಾ, ಹೆಕ್ಟಾ, ಇದನ್ನೆಲ್ಲ ಕೇಳ್ಬಿಟ್ಟು ಬಿಟ್ಸ್ ಅಲ್ಲಿ ಬರೀರಿ ಅಂತಾನು ಕೇಳ್ಬೋದು. ಅಂಡ್ ಲಾಜಿಕ್ ಗೇಟ್ಸ್ ಎಷ್ಟು ಟೈಪ್ಸ್ ಇದೆ, ಬೇಸಿಕ್ ಗೇಟ್ಸ್ ಎಷ್ಟಿದೆ, ನೆಕ್ಸ್ಟ್ ಅಡ್ವಾನ್ಸ್ಡ್ ಗೇಟ್ ಎಷ್ಟಿದೆ, ಯಾವುದು, ಅಥವಾ ಅದನ್ನ ನಿಮ್ಗೆ ಈ ತರ ಸಿಂಬಾಲಿಕಲಿ ಕೊಟ್ಟು ಕೂಡ ಕೇಳ್ಬೋದು. ನಾಟ್ ಗೇಟ್, ಆರ್ ಗೇಟ್, ಆ್ಯಂಡ್ ಗೇಟ್, ಈ ತರ ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ಕೂಡ ನಿಮ್ಗೆ ಗೊತ್ತಿರಬೇಕು. ನೆಟ್ವರ್ಕಿಂಗ್ ಅಲ್ಲಿ ಮತ್ತೆ ಎಷ್ಟು ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಇದೆ, ಅದ್ರದ್ದು ಡೆಫಿನೇಷನ್, ಅಥವಾ ಫಾರ್ ಎಕ್ಸಾಂಪಲ್ ಈ ತರ ಒಂದು ಕೊಟ್ಬಿಟ್ಟು ಹಿಂಗೆ ನೆಟ್ವರ್ಕಿಂಗು ಈ ತರ ಕೊಟ್ಟು ಇದು ಯಾವ ನೆಟ್ವರ್ಕ್ ಅಂತಾನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಡೇ 31 ಮತ್ತೆ 40 ಕನ್ನಡ ವಿಭಕ್ತಿ ಪ್ರತ್ಯಯಗಳು, ಅವ್ಯಯ ಮತ್ತೆ ಇದ್ರ ಪ್ರಕಾರಗಳು, ಜೋಡು ನೋಡುಗಳು, ನುಡಿಗಟ್ಟುಗಳು, ಗಾದೆ ಮಾತುಗಳು. ಇಷ್ಟು ವಿಭಕ್ತಿ ಪ್ರತ್ಯಯಗಳಲ್ಲಿ ಆಕ್ಚುಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ್ದಿರುತ್ತೆ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಜೋಡು ನುಡಿ, ನುಡಿಗಟ್ಟು, ಗಾದೆ ಮಾತು ಇದು ಎಷ್ಟು ಓದಿದ್ರು ಮುಗಿಯೋದಿಲ್ಲ. ಸೊ ಹಾಗಾಗಿ ಹಳೆ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲಿಂದ ಕೇಳಬಹುದು ಅಂತ, ಅದನ್ನೇ ನೋಡಿ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಇದಕ್ಕೆ ಇದೇ ಬುಕ್ನ ಓದಿ ಅಂತ ಹೇಳೋದಿಲ್ಲ. ಬಿಕಾಸ್ ಯಾಕಂದ್ರೆ ಆಲ್ರೆಡಿ ನೀವು ಕೆಲವ್ರು, ನಾನು ಹೇಳಿದ್ದೀನಿ ಇದು ಆಲ್ರೆಡಿ ಒಂದ್ಸಲ ಓದಿರೋರಿಗೆ ಅಂತ. ಸೊ ಹಾಗಾಗಿ ನೀವು ಈ ಓದಿರೋ ಬುಕ್ಕಲ್ಲೇ ರಿವಿಷನ್ ಮಾಡಬೇಕು. ಈಗ ನಾನು ಹೊಸ ಮೆಟೀರಿಯಲ್ಸ್ ಹೇಳೋದು, ನೀವು ಮತ್ತೆ ಇದರಲ್ಲಿ ಏನು ಮಾರ್ಕ್ ಮಾಡೋದು, ಆಮೇಲೆ ಮತ್ತೆ ಅಯ್ಯೋ ನಿಮ್ಗೆ ಅಲ್ಲಿ ಒಂಥರ ಡೆಫಿನೇಷನ್ ಇರುತ್ತೆ, ಇಲ್ಲಿ ಒಂಥರ, ಅಂದ್ರೆ ಸೇಮ್ ಮೀನಿಂಗ್ ಬರುತ್ತೆ, ಬಟ್ ಅದ್ರದ್ದು ಪದಗಳು ಉಪಯೋಗ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಬುಕ್ ಸಜೆಷನ್ ಮಾಡೋದಿಲ್ಲ. ಬಿಕಾಸ್ ಯಾಕಂದ್ರೆ ಇದು ಆಲ್ರೆಡಿ ರಿವಿಷನ್ ಮಾಡಿ, ಅಂದ್ರೆ ಒಂದ್ಸಲ ಓದಿರೋರಾಗಿರೋದ್ರಿಂದ ನಿಮ್ಮ ಮೆಟೀರಿಯಲ್ಸ್ ಅಥವಾ ನಿಮ್ಮ ನೋಟ್ಸನ್ನೇ ರಿವಿಷನ್ ಮಾಡಿದ್ರು ಸಾಕಾಗತ್ತೆ. ಇಂಗ್ಲೀಷಲ್ಲಿ ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್, ಇದು ಒಂದು ಕ್ವಶನ್ ಪಕ್ಕ ಬರುತ್ತೆ. ಸೊ ಇದು ಕೂಡ ಎಷ್ಟು ಓದಿದ್ರು ಮುಗಿಯಲಾರದಂತಹದ್ದು. ಹಾಗಾಗಿ ನೀವು ಹಳೆ ಕ್ವಶನ್ ಪೇಪರ್ ಓದಿದಾಗ ಒಂದು ಐಡಿಯಾ ಬರುತ್ತೆ ಎಲ್ಲಿಂದ ಬರಬಹುದು, ಏನು ಬರಬಹುದು ಅಂತ. ಸೊ ಗೋ ಥ್ರೂ ಇಟ್ ಒನ್ಸ್. ನೆಕ್ಸ್ಟು ಸ್ಪೆಲ್ಲಿಂಗ್ ಟೆಸ್ಟ್ ಮತ್ತೆ ಎರರ್ಸು, ಅದು ಗೊತ್ತಿದೆ ನಿಮಗೆ ಹೆಂಗಿದೆ ಅಂತ. ಇದಕ್ಕೂ ಕೂಡ PYQಸ್ನ ರೆಫರ್ ಮಾಡಿ.
ಸಿ ಪಿ ವೈ ಕ್ಯೂಸ್ ದ ಕೀ ಫಾರ್ ಕಮ್ಯುನಿಕೇಶನ್. ಯಾಕಂತಂದ್ರೆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ವಾಸ್ಟ್. ಇಷ್ಟು ದೊಡ್ಡದ್ರಲ್ಲಿ ನಾವೊಂದಿಷ್ಟು ಓದಬಹುದು. ಕ್ವಶನ್ ನಮಗೊಂದು ಇಷ್ಟರಿಂದ ಬರಬಹುದು. ಸೊ ಈ ಇಷ್ಟು ಪಾರ್ಟ್ ಎಲ್ಲಿಂದ ಸಿಗುತ್ತೆ? ಪಿ ವೈ ಕ್ಯೂಸ್ ಇಂದ ಸಿಗುತ್ತೆ. ನಿಮ್ದು ಸ್ಟಡಿ ಇಷ್ಟು, ಸಿಲೆಬಸ್ ಇಷ್ಟು, ಎಕ್ಸಾಮಲ್ಲಿ ಕೇಳೋದಿಷ್ಟು, ಈ ಇಷ್ಟು ಪಾರ್ಟನ್ನು ನೀವು ಪ್ರಿಪೇರ್ ಆಗಬೇಕಂದ್ರೆ ಪಿ ವೈ ಕ್ಯೂಸ್ ದ ಕೀ. ಓಕೆನಾ? ಸೊ ಗೋ ಥ್ರೂ ಇಟ್. ದೆನ್ ಇದು ಡೇ 31 ಡೇ 40ಗೆ ಇಷ್ಟು ನೀವು ಓದಬೇಕು. ದೆನ್ ಕಮ್ಸ್ ಡೇ 41 to 50 ಏನು ಓದ್ತೀರಾ? ಕಂಪ್ಯೂಟ್ರಲ್ಲಿ MS ಆಫೀಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಆಲ್ಮೋಸ್ಟ್ ಮೋರ್ ದೆನ್ 6 to 7 ಕ್ವಶನ್ ಇದರಿಂದನೇ ಬರುತ್ತೆ. ಎಕ್ಸೆಲ್, ಪವರ್ ಪಾಯಿಂಟ್, ವರ್ಡ್, ಕಂಪ್ಲೀಟ್ ಡೀಟೇಲ್. ಆಲ್ಮೋಸ್ಟ್ ನೀವು ಇವಾಗೆಲ್ಲ ಕಂಪ್ಯೂಟರ್ ಯೂಸ್ ಮಾಡಿರ್ತೀರಾ ಅಂದರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಆ ಕೆಲವು ವರ್ಡ್ಸ್, ಆ ಫೈಲ್ ಹೆಂಗೆ ಸೇವ್ ಮಾಡ್ತೀರಾ, ಯಾವ್ಯಾವ ಟೈಪ್ಸಲ್ಲಿ ಸೇವ್ ಮಾಡ್ಬೋದು, ಇದೆಲ್ಲವನ್ನು ಕೇಳಿದಾಗ ಅಲ್ಲಿ ಪ್ಯಾನಿಕ್ ಆಗಿಬಿಡ್ತೀರಾ. ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರಿಗೆ ಇದು ಕಂಪ್ಯೂಟರ್ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ದಟ್ ನೀವು ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಓಲ್ಡ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡಿ. ಇದು 41. ಇದ್ರು ನಿಮ್ದು 20 hours ಕಂಪ್ಲೀಟ್ MS ಆಫೀಸ್ದು ವರ್ಷನ್ಸು ಕೂಡ ಕೆಲವುದನ್ನ ನೋಡ್ಕೊಳ್ಳಿ. ಯಾವ್ಯಾವ ಕಂಪ್ನಿಯವರು ಅದನ್ನ ಬಿಡ್ತಿದ್ದಾರೆ ಅದು ಕೂಡ ನಿಮಗೆ ಗೊತ್ತಿರಲಿ. ಬಿಕಾಸ್ ಕರೆಂಟ್ ಅಫೇರ್ ಅಂತ ಬಂದಾಗ ಆ ಥರ ಕ್ವಶನ್ಸು ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಸ್ವಲ್ಪ ಈಗ AI ಬಗ್ಗೆನೂ ಕೂಡ ಸ್ವಲ್ಪ ಓದ್ಕೊಳ್ಳಿ. ಬಿಕಾಸ್ ಯಾಕಂತಂದರೆ ಕಂಪ್ಯೂಟರ್ ಅಂದರೆ ಕೇವಲ ಸ್ಟ್ಯಾಟಿಕ್ ಬುಕ್ಕಲ್ಲಿ ಇರುವ ಒಂದು ಬುಕ್ಕಲ್ಲಿ ಇರುವಂಥದ್ದು ಮಾತ್ರ ಅಲ್ಲ. ಇತ್ತೀಚೆಗೆ ಏನು ನಡೀತಿದೆ IT ಸೆಕ್ಟರಲ್ಲಿ, ಯಾವ್ಯಾವುದು ಸೂಪರ್ ಕಂಪ್ಯೂಟರ್ಸ್ ಇದೆ, ಕರೆಂಟ್ ಅಫೇರ್ಸ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕನ್ನಡ 41 to 50 ಡೇಸಲ್ಲಿ ಏನು ಓದ್ತೀರಾ ಅಂದರೆ ತತ್ಸಮ ತದ್ಭವ, ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು, ವಿರುದ್ಧ ಪದಗಳು, ಸಮಾನಾರ್ಥಕ ಪದಗಳು. ತತ್ಸಮ ತದ್ಭವ ಯಾವ ಯಾವ ಪದಗಳು ಬೇರೆ ಭಾಷೆಯಿಂದ ಬಂದಿದೆ ಅದೆಲ್ಲವೂ ತತ್ಸಮ ತದ್ಭವದಲ್ಲಿ ಬರುತ್ತೆ. ಸೊ ನಾವು ಕಂಪ್ಲೀಟು ಕನ್ನಡದಲ್ಲೇ ಎಲ್ಲ ವರ್ಡ್ಸ್ ಇರಲಿಲ್ಲ. ಸಂಸ್ಕೃತದಿಂದ ಬಂದಿದೆ, ಕೆಲವು ದ್ರಾವಿಡ ಭಾಷೆಗಳಿಂದ ಬಂದಿದೆ, ಕೆಲವು ಆರ್ಯನ್ ಲ್ಯಾಂಗ್ವೇಜಿಂದ ಬಂದಿದೆ. ಅದು ಎಲ್ಲವನ್ನು ನಾವು ಓದ್ತಾ ಕೂರಕ್ಕಾಗಲ್ಲ. ಬುಕ್ಕಲ್ಲಿ ಒಂದು 100-200 ಕೊಟ್ಟಿರ್ತಾರೆ, ಅದನ್ನ ಓದಿ. ಜೊತೆಗೆ PYQs ಇವಾಗ 4-5 ವರ್ಷದ ಒಂದು 10 ಪೇಪರ್ದು PYQs ಅಂದರೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 40-50 ಸಿಗುತ್ತೆ. ಆ 40-50ನ ಸ್ವಲ್ಪ ಫೋಕಸ್ ಮಾಡಿ. ಸೇಮ್ ವಿತ್ ದೇಶೀಯ ಮತ್ತು ಅನ್ಯ ದೇಶೀಯ. ನಮ್ಮ ರಾಜ್ಯಕ್ಕೆ ಹಲವು ವಿದೇಶಿಗರ ಪರಿಚಯ ಇದೆ. ಲೈಕ್ ಪೋರ್ಚುಗೀಸ್ ಆಗಿರಬಹುದು, ಅಥವಾ ಚೈನೀಸ್ ಟ್ರಾವೆಲರ್ಸು, ಅವರು ಕೆಲವು ವರ್ಡ್ಸ್, ಅವರಿಂದ ಕೆಲವು ವರ್ಡ್ಸು, ಅಥವಾ ಇಂಗ್ಲೀಷರಿಂದ ಕೆಲವು ವರ್ಡ್ಸು, ಇದೆಲ್ಲವೂ ಕೂಡ. ಬಟ್ ಎಕ್ಸಾಮಲ್ಲಿ ದೇಶೀಯ ಅನ್ಯ ದೇಶೀಯ ಪದಗಳು ಯಾವುದು ಗುರುತಿಸಿ ಅಂತ ಹೇಳಿದಾಗ ನಿಮಗೆ ಶಾರ್ಟ್ ಗೊತ್ತಿರಬೇಕು. ಸುಮ್ಮನೆ ಲೇಮನ್ನಾಗಿ ಹೋದರೆ ತಪ್ಪಾಗ್ಬಿಡುತ್ತೆ. ಮತ್ತು ವಿರುದ್ಧ ಪದಗಳು ಆಲ್ಮೋಸ್ಟ್ ಗೊತ್ತಿರುತ್ತೆ. ಸಮಾನಾರ್ಥಕ ಪದಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮೇಜರ್ಲಿ ಆಸ್ ಐ ಮೆನ್ಷನ್ಡ್ ಹಿಯರ್ PYQs ಮೋರ್ ಇಂಪಾರ್ಟೆಂಟು. ಇದಕ್ಕೆ ನೀವು PYQsನ ಓದಲೇಬೇಕಾಗುತ್ತೆ. ದೆನ್ ಕಮ್ಸ್ ಡೇ 51 to ಡೇ 60. ಇದರಲ್ಲಿ ಏನು ಮಾಡ್ತೀರಾ ಅಂದರೆ ಕಂಪ್ಯೂಟರ್ ಸ್ಟ್ಯಾಂಡರ್ಡ್, ಅದೇ ಪ್ರೋಟೋಕಾಲು, ಫೈಲ್ ಫಾರ್ಮ್ಯಾಟು, MS ವರ್ಲ್ಡಲ್ಲಿ ಓದಿರ್ತೀರಾ. ಬಟ್ ಇದರಲ್ಲಿ ಕಂಪ್ಲೀಟಾಗಿ ಅದಕ್ಕೇ ನೀವು ಇದು ಮಾಡಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಡೇಟಾ ಮತ್ತು ಮೆಮೊರಿ ಬೇಸು ಇದು ಕೂಡ ಮಾಡಿ. ಮತ್ತು ಇಂಗ್ಲೀಷಲ್ಲಿ PYQs, ಬಿಕಾಸ್ ಇಂಗ್ಲೀಷ್ ನಮ್ದು ಕಂಪ್ಲೀಟ್ ಆಗಿದೆ. ಮತ್ತು ರೀಡಿಂಗ್ ಕಂಪ್ರಹೆನ್ಷನ್ನು ಇದು ಕೂಡ PYQs. ರೀಡಿಂಗ್ ಕಂಪ್ರಹೆನ್ಷನ್ನು ನೀವು ಹಿಂದೂ ಪೇಪರ್ ಯಾರ್ಯಾರು ಓದ್ತಿರ್ತೀರಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಯಾರ್ಯಾರು ಕನ್ನಡ ಪೇಪರ್ ಓದ್ತಿದ್ದೀರಲ್ಲ ಅವ್ರು ದಯವಿಟ್ಟು ಈಗಿಂದನೇ ಅಟ್ಲೀಸ್ಟ್ ಎಡಿಟೋರಿಯಲ್ ಹಿಂದೂ ಪೇಪರನ್ನು ಓದೋಕ್ಕೆ ಟ್ರೈ ಮಾಡಿ. 1 or 2 ಕ್ವಶನ್ಸ್ ಬಂದರೂ ಕೂಡ ದಟ್ಸ್ ಅ ಪ್ಲಸ್ ಪಾಯಿಂಟ್. ಮತ್ತು ಕನ್ನಡದಲ್ಲಿ ಛಂದಸ್ಸು ಮತ್ತು ಸಾಹಿತ್ಯದ ಚರಿತ್ರೆ. ಛಂದಸ್ಸು ಅಂದರೆ ಯಾವ ಅಂದರೆ ಕಂದ ಪದ್ಯ ಆಗಿರಬಹುದು, ಅಥವಾ ಷಟ್ಪದಿ ಆಗಿರಬಹುದು, ಅಥವಾ ಅಷ್ಟ ಪದ್ಯಗಳಾಗಿರಬಹುದು, ಅಥವಾ ತ್ರಿಪದಿಗಳಾಗಿರ್ಬೋದು, ಇದ್ರ ಬಗ್ಗೆ ಡೀಟೇಲಿಂಗು. ಮತ್ತು ಗುರುಲಘುನ ಹೇಗೆ ಹಾಕೋದು, ಇದೆಲ್ಲವನ್ನು ಸ್ವಲ್ಪ ಡೀಟೇಲಿಂಗ್ ಆಗಿ ಓದಬೇಕಾಗುತ್ತೆ. ಯಾಕಂತಂದರೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದ್ರದ್ದು ಗುರುಲಘು ಕರೆಕ್ಟ್ ಇದೆಯಾ ಇಲ್ವಾ ಅಂತಲೂ ಒಂದು ಕ್ವಶನ್ ಆದರೂ ಕೇಳಬಹುದು. ಟಫ್ ಮಾಡಬೇಕಾದ್ರೆ ಏನು ಬೇಕಿದ್ರೂ ಕೇಳ್ತಾರೆ ಎಕ್ಸಾಮಲ್ಲಿ. ಮತ್ತು ಸಾಹಿತ್ಯ ಚರಿತ್ರೆ ಸಾಗರ ಇದು. PYQ ಹೆಲ್ಪ್ಸ್ ಯು. ಬಿಕಾಸ್ ಲಾಸ್ಟ್ CTI ಪೇಪರ್ ನೋಡಿದರೆ ಆಲ್ಮೋಸ್ಟ್ 10 ಕ್ವಶನ್ ಕೊಟ್ಟಿದ್ರು. ಐ ಡೋಂಟ್ ಥಿಂಕ್ ಸೊ ಎಷ್ಟು ಜನ ಅದನ್ನು ಅಟೆಂಡ್ ಮಾಡಿದ್ದಾರೆ ಅಂತ, ಅಷ್ಟು ಟಫ್ ಇತ್ತು. ಕೆಲವು ಇದು ಇವೊಂದು ನಾನು ಲಿಟ್ರೇಚರ್ ಸ್ಟೂಡೆಂಟ್ ಆಗಿ ನಾನು ಕ್ವಶನ್ ಪೇಪರ್ ನೋಡಿದಾಗ ಇದೇನು ಎಲ್ಲಿದೆ ಇದೆಲ್ಲ ಅಂತ ಅನ್ನಿಸ್ಬಿಡ್ತು. ಕನ್ನಡ ಸಾಹಿತ್ಯ ಪರಿಚಯ ಆಲ್ಮೋಸ್ಟ್ ಇದೆ. 6-7 ಇಯರ್ಸು ನಾನು ಓದಿದ್ದೀನಿ. ನನಗೆ ಮುಂಚೆನೂ ಸಾಹಿತ್ಯ ಅಂದರೆ ಇಂಟ್ರೆಸ್ಟ್ ಇತ್ತು. ಬಟ್ ಸ್ಟಿಲ್ ಕೆಲವು ಬುಕ್ಗಳ ನೇಮ್ಸು ಮತ್ತು ಆಥರ್ ನೇಮು ಕೇಳೇ ಇರಲಿಲ್ಲ ನಾನು. ಅಂದರೆ ಈ ಥರನೂ ಒಂದು ಇದೆಯಾ ಅನ್ನೋ ಮಟ್ಟಿಗೆ ಕೆಲವು ಕ್ವಶನ್ಸ್ ಇತ್ತು. ಸೊ ಕನ್ನಡದಲ್ಲಿ ಇದೊಂದು 4-5 ಕ್ವಶನ್ನು ಟಚ್ಚೇ ಮಾಡೋಕ್ಕಾಗದಿರೋದು ಬಂದೇ ಬರುತ್ತೆ. ಅದನ್ನ ಬಿಡಬೇಕು ಅನ್ನುವಷ್ಟು ನಮಗೆ ನಾಲೆಡ್ಜ್ ಇರಬೇಕು ಆ್ಯಕ್ಚುಲಿ. ಯಾಕಂದರೆ ಇದು ತುಂಬ ಟಫ್ ಇರುತ್ತೆ. ಸಾಹಿತ್ಯದ ಮೇಲೆ ಅವ್ರು ಕ್ವಶನ್ ಕೇಳೋದು ತುಂಬ ಟಫ್ ಇರುತ್ತೆ. ಮೇ ಬಿ ಕನ್ನಡದಲ್ಲಿ MA ಮಾಡಿದವ್ರಿಗೆ ಈಸಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಮೈಸೂರು ಯೂನಿವರ್ಸಿಟಿ ಮತ್ತು ಕುವೆಂಪು ಯೂನಿವರ್ಸಿಟಿ ಅವರಿಗೆ. ಬಟ್
ಕನ್ನಡ ನಾನ್ ಕನ್ನಡಿಗ ಬ್ಯಾಕ್ಗ್ರೌಂಡ್ ಅಂದರೆ ಲೈಕ್ BA ಮತ್ತು MA ಮಾಡದೇ ಇರೋರು ಇರ್ತಾರಲ್ಲ ಕನ್ನಡದಲ್ಲಿ, ಅವರಿಗಂತೂ ಸ್ವಲ್ಪ ಟಫ್ ಆಗುತ್ತೆ. ಸೊ ಲಿಟಲ್ ಬಿಟ್ ಕೇರ್ಫುಲ್ ಅಬೌಟ್ ದಿಸ್. ಓಕೆ, ಅಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಮ್ಸ್ ಲಾಸ್ಟ್ 15 ಡೇಸ್. ಲಾಸ್ಟ್ 15 ಡೇಸ್ ನಿಯರ್ ಟು ಎಕ್ಸಾಮ್ಸ್. ಇಲ್ಲಿ ಕಂಪ್ಲೀಟ್ ರಿವಿಷನ್ ಆ್ಯಂಡ್ ಯು ಹ್ಯಾವ್ ಟು ಮಿಸ್ ಆಗಿರುತ್ತಲ್ಲ ಟಾಪಿಕ್ಸು, ಮಿಸ್ ಆಗಿರುವಂತಹ ಟಾಪಿಕ್ನ ಓದಬೇಕು. ಮತ್ತೆ ಟೆಸ್ಟ್ ಸೀರೀಸ್ ತೊಗೊಂಡಿರ್ತಿದ್ರಲ್ಲ ಮಧ್ಯದಲ್ಲಿ, ಟೆಸ್ಟ್ ಸೀರೀಸ್ ರಿವಿಷನ್ ಆಗಬೇಕು. ಇಲ್ಲಿ PYQ ರಿವಿಷನ್ ಆಗಬೇಕು. ಟೆಸ್ಟ್ ಸೀರೀಸು ಮತ್ತು PYQ ರಿವಿಷನ್ ತುಂಬ ಇಂಪಾರ್ಟೆಂಟ್. ಸಾಲ್ವ್ ಆ್ಯಸ್ ಮೆನಿ ಟೆಸ್ಟ್ ಆಸ್ ಪಾಸಿಬಲ್. ಲಾಸ್ಟ್ ಇದರಲ್ಲಿ ನಿಮಗೆ ಇವಾಗ ಒಂದು 10 ಟೆಸ್ಟ್ ಸೀರೀಸ್ನ ಬರೀರಿ ಕಮ್ಯುನಿಕೇಷನ್ಗೆ ಅಂತಲೇ. ಆಲ್ಮೋಸ್ಟ್ ನಿಮ್ಮ ಪ್ರಿಪ್ರೇಷನ್ ಡನ್ ಆಗಿರುತ್ತೆ. ಸೊ ಇಷ್ಟು 1 ದಿನದಿಂದ 75 ದಿನಗಳಲ್ಲಿ ನೀವು ಹೇಗೆ ನಿಮ್ಮ ಕಮ್ಯುನಿಕೇಷನ್ ಪೇಪರ್ನ ಡಿವೈಡ್ ಮಾಡ್ಕೊಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರಿಗೆ ನೆಸಸರಿ ಇದೆ, ಯಾರೆಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಬರೀತಿದ್ದೀರಾ ಅವರಿಗೆಲ್ಲ ಶೇರ್ ಮಾಡಿ. ಜೊತೆಗೆ ನೋಡಿದ ತಕ್ಷಣವೇ ಈ ವಿಡಿಯೋ ನಾನು ಇದು PDF-ನ ನಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಐ ಸಜೆಸ್ಟ್ ಯು ಟು ದ್ಯಾಟ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಳ್ಳಿ. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಡೀಟೇಲಿಂಗಾಗಿ ಬರೆದ್ಬಿಟ್ಟು ಎವ್ರಿ ಡೇ ಓದಿ ಆದ ತಕ್ಷಣವೇ ಈ ಥರ ಟಿಕ್ ಮಾರ್ಕ್ ಹಾಕೊಳ್ಳಿ. ಸೊ ಅಕೌಂಟೆಬಿಲಿಟಿ ನಿಮಗಿರಬೇಕು. ಆ ಅಕೌಂಟೆಬಿಲಿಟಿ ಇದ್ದಾಗ ಮಾತ್ರ ನಾವು 75 ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ಅಟ್ಲೀಸ್ಟ್ 70% ಆಫ್ ದ ಸಿಲೆಬಸ್ ಇನ್ 70 ಡೇಸ್. ಇಫ್ ದೇ ಕ್ಯಾನ್ ಡೂ, ಇಫ್ ಐ ಕ್ಯಾನ್ ಡೂ, ನಿಮಗೂ ಆಗುತ್ತೆ. ಆ ಅಶ್ಯೂರಿಟಿ ನಾನು ಕೊಡ್ತೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಆಗುತ್ತೆ ಅಂದರೆ ಇನ್ನೊಬ್ಬ ವ್ಯಕ್ತಿಗೆ 70% ಆಗಿಲ್ಲ ಅಂದರೂ ಅಟ್ಲೀಸ್ಟ್ 60% ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. 75 ದಿನದಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ನಿಮಗೊಂದು 90 to 100 ಡೇಸ್ ಸಿಗ್ಬೋದು ಎಕ್ಸಾಮ್ಗೆ. ಸೊ ಯು ಕ್ಯಾನ್ ಡೂ ಇಟ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.